ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸುಖಿ ಲಾವಣ್ಯ ಚಾನೆಲ್. ಇವತ್ತು ನಾನು ಬಂದ್ಬಿಟ್ಟು ಒಂದು ಹೆಲ್ತ್ ಟಿಪ್ಸ್ ನ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಈಗ ಆಲ್ರೆಡಿ ನೀವು ಟೈಟಲ್ ಅಲ್ಲಿ ಓದಿರ್ತೀರಾ. ಹೌದು, ನಮ್ಮ ಹೊಟ್ಟೆಯ ಬೊಜ್ಜು ಕರಗಿಸೋದಿಕ್ಕೆ ನಾವು ಎರಡು ಸಿಂಪಲ್ ಟೆಕ್ನಿಕ್ ನ ಮಾಡ್ಬೇಕು. ಬರೀ ಬೊಜ್ಜು ಅಷ್ಟೇ ಅಲ್ಲ, ನಿಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಗೆ ನಿಮ್ಮ ಹೊಟ್ಟೆ ತುಂಬಾ ಭಾರ ಅಂತ ಫೀಲ್ ಆಗ್ತಿರ್ಬೋದು. ಕೆಲವರಿಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ರ ಬರೋದು. ಸೊ ಈ ತರ ಎಲ್ಲ ಆಗುತ್ತಲ್ಲ, ಅದ್ ಎಲ್ಲಾ ರೀತಿಯ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಕೇವಲ ನಾನು ಹೇಳುವಂತ ಎರಡು ಟಿಪ್ಸ್ ನ ನೀವು ಫಾಲೋ ಮಾಡ್ಬೇಕು. ಇದನ್ನ ಹೇಗ್ ಮಾಡೋದು ಮತ್ತೆ ಅದನ್ನ ನಾವು ಹೇಗ್ ತಗೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಒತ್ತಿ. ಯಾಕೆ ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋಗಳು ನಾನು ಹಾಕಿದ ಕೂಡಲೇ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಸರಿ, ಹಾಗಾದ್ರೆ ಆ ಎರಡು ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ. ಈಗ ಇದನ್ನ ಹೇಗ್ ಪ್ರಿಪೇರ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಬನ್ನಿ. ಒಂದ್ ಬಾಣ್ಲಿ ತಗೊಳ್ಳಿ, ಅದಕ್ಕೆ ಅರ್ಧ ಕಪ್ ಜೀರಿಗೆ ತಗೊಂಡ್ರೆ ಇನ್ನ ಅರ್ಧ ದಾಲ್ಚಿನ್ನಿ ಅಂದ್ರೆ ಚಕ್ಕೆ ತಗೊಳ್ಳಿ. ಆಯ್ತಾ, ನಿಮಗೆ ಒಂದು 7 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ತಗೋಬಹುದು. ಇವೆರಡನ್ನು ಬಾಂಡ್ಲಿಯಲ್ಲಿ ಹಾಕಿ ಲೋ ಫ್ಲೇಮ್ ಅಲ್ಲಿ ಒಂದು 2-3 ನಿಮಿಷ ಲೈಟ್ ಆಗಿ ರೋಸ್ಟ್ ಮಾಡಿ. ಸೀದೋಗ್ಬಾರ್ದು, ಜಸ್ಟ್ ಆ ಘಮ ಬರೋವರೆಗೂ ಹುರಿದ್ರೆ ಸಾಕು. ನಂತರ ಒಂದ್ ಸ್ವಲ್ಪ ಹೊತ್ತು ಆರಕ್ ಬಿಟ್ಟು ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಂಡು ಒಂದು ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನ ಹೇಗ್ ತಗೋಬೇಕು ಅಂದ್ರೆ, ದಿನ ಬೆಳಗ್ಗೆ ಎದ್ದ ಕೂಡ್ಲೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕ್ ನ ನೀವು ಕುಡಿಬೇಕು. ಒಂದು ಲೋಟ ಉಗುರು ಬಿಸಿ ನೀರಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜೀರಿಗೆ ಮತ್ತೆ ದಾಲ್ಚಿನ್ನಿ ಪೌಡರ್ನ ಅರ್ಧ ಟೀ ಸ್ಪೂನ್ ಹಾಕಿ, ಇಲ್ಲ 1/4 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿ ಕುಡಿಯೋ ಬದಲು ಇದನ್ನ ನೀವು ಸಿಪ್ ಮಾಡಬಹುದು. ಬೆಳಗ್ಗೆ ಮಾತ್ರ ಅಲ್ಲ, ರಾತ್ರಿ ಊಟ ಆದ್ಮೇಲೂ ಕೂಡ ಇದನ್ನ ನೀವು ಕುಡಿಬಹುದು. ಓಕೆ, ಈಗ 2 ಹೊತ್ತು ಬೆಳಗ್ಗೆ ಮತ್ತೆ ರಾತ್ರಿ ಕುಡಿಯೋದ್ರಿಂದ ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಈಗ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಅಥವಾ ಬೊಜ್ಜು ಅಥವಾ ಗ್ಯಾಸ್ಟ್ರಿಕ್ ಯಾವುದೇ ಆಗಿರ್ಬೋದು, ಜೀರಿಗೆ ನಮ್ಮ ದೇಹದ ಮೆಟಬಲಿಸಮ್ ಅನ್ನ ಬೂಸ್ಟ್ ಮಾಡುತ್ತೆ. ಇನ್ನ ದಾಲ್ಚಿನ್ನಿ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಿ ಕಂಟಿನ್ಯೂಸ್ ಆಗಿ ಹಸಿವಾಗೋದನ್ನ ತಡೆಯುತ್ತೆ. ಇವೆರಡೂ ಸೇರಿ ಹೊಟ್ಟೆ ಸುತ್ತ ಇರೋ ಜಿಡ್ಡು ಅಂದ್ರೆ ಬೆಲ್ಲಿ ಫ್ಯಾಟ್ ಕರ್ಗಿಸೋದಿಕ್ಕೆ ಗ್ರೇಟ್ ಆಗಿ ವರ್ಕ್ ಆಗುತ್ತೆ. ಇನ್ನ ತುಂಬಾ ಜನಕ್ಕೆ ಊಟ ಮಾಡಿದ ತಕ್ಷಣ ಗ್ಯಾಸ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಉರಿ ಬರುತ್ತೆ, ಹೊಟ್ಟೆ ಉರಿ ಆಗ್ತಾ ಇರುತ್ತೆ. ಸೊ ಹೀಗೆ ಆಗ್ತಾ ಇದ್ರೆ ಜೀರಿಗೆಯಲ್ಲಿರೋ ಎಂಜೈಮ್ಗಳು ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ನ ತಕ್ಷಣ ಶಮನ ಮಾಡುತ್ತೆ. ಕೆಲವೊಮ್ಮೆ ಜಾಸ್ತಿ ತಿಂದಿಲ್ಲ ಅಂದ್ರೂ ಕೂಡ ಹೊಟ್ಟೆ ಉಬ್ಬರಿಸಿದಂತೆ ಭಾರ ಅನಿಸ್ತಿರುತ್ತಲ್ವಾ, ಆಗ ಈ ವಾರ್ಮ್ ವಾಟರ್ ಜೊತೆಗೆ ಕುಡಿಯೋದ್ರಿಂದ ಹೊಟ್ಟೆ ಹಗುರ ಆಗುತ್ತೆ ಹಾಗೂ ಡೈಜೆಷನ್ ಸಿಸ್ಟಮ್ ರಿಲ್ಯಾಕ್ಸ್ ಆಗುತ್ತೆ. ಇದು ದೇಹದಲ್ಲಿರೋ ಬೇಡದ ಟಾಕ್ಸಿನ್ ಗಳನ್ನ ಹೊರಹಾಕಿ ಚರ್ಮಕ್ಕೆ ಕೂಡ ಒಳ್ಳೆ ಗ್ಲೋನ ಕೊಡುತ್ತೆ. ನೋಡಿ ಸ್ನೇಹಿತರೆ, ಯಾವುದೇ ಹೋಮ್ ರೆಮಿಡಿ ಮ್ಯಾಜಿಕ್ ತರ ಒಂದೇ ದಿನದಲ್ಲಿ ವರ್ಕ್ ಆಗಲ್ಲ. ಕನಿಷ್ಠ 2 ರಿಂದ 3 ವಾರ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ. ಜೊತೆಗೆ ಸ್ವಲ್ಪ ವಾಕಿಂಗ್ ಮತ್ತೆ ಒಳ್ಳೆ ಫುಡ್ ಹ್ಯಾಬಿಟ್ ನ ಇಟ್ಕೊಳ್ಳಿ. ಈ ಸಿಂಪಲ್ ಡ್ರಿಂಕ್ ಅನ್ನ ನೀವು ಇವತ್ತೇ ಮನೇಲಿ ಟ್ರೈ ಮಾಡಿ. ನಿಮಗೆ ಏನ್ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಒಂದು ಡ್ರಿಂಕ್ಸ್ ನ ಕೇವಲ ನೀವು 7 ದಿನ ತಗೊಳ್ಳೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬೊಜ್ಜು ಎಷ್ಟು ಕಡಿಮೆ ಆಗಿದೆ ಅಂತ. ಸೊ ಆಮೇಲೆ ನೀವು ಕಮೆಂಟ್ ಮೂಲಕ ಬಂದು ತಿಳಿಸಿ, ಓಕೆನಾ? ಯಾಕೆ ಅಂದ್ರೆ ಇದು ತುಂಬಾ ಯೂಸ್ಫುಲ್ ಆಗಿದೆ, ನನಗೆ ಯೂಸ್ ಆಗಿದೆ, ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈ ಒಂದು ಟಿಪ್ಸ್ ನಿಮಗೆ ಯಾರ್ಯಾರಿಗೆ ಬೇಕು ಅಂತ ಅನ್ಸುತ್ತೋ ಅಥವಾ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ನೀವು ಫಾಲೋ ಮಾಡಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬಾ ಜನ ಹೊಟ್ಟೆ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ. ಹಾಗೆ ಈ ಒಂದು ಸೊಲ್ಯೂಷನ್ ನಾನ್ ವರ್ಕ್ ಮಾಡಿ ನನಗೆ ವರ್ಕ್ ಆದ್ಮೇಲೆನೆ ನಾನು ಇದನ್ನ ನಿಮಗೆ ಹೇಳ್ತಾ ಇರೋದು. ಓಕೆನಾ? ಸೊ ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ, ನೀವು ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋ ಯಾವ ಹೆಲ್ತ್ ಟಿಪ್ಸ್ ಅಥವಾ ಯಾವುದ್ರ ಬಗ್ಗೆ ನಿಮಗೆ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನನ್ನ ಮುಂದಿನ ವಿಡಿಯೋನ ಆ ಒಂದು ಟಾಪಿಕ್ ಮೇಲೆ ಮಾಡ್ತೀನಿ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.